ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ದಿನದಿಂದ ದಿನಕ್ಕೆ ಸಂಚಾರ ದಟ್ಟಣೆ ಹೆಚ್ಚುತ್ತಿದ್ದು, ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಸಂಚಾರಿ ಪೊಲೀಸರು ಹೆಣಗಾಡ್ತಿದ್ದಾರೆ. ಕೆಲವೊಂದು ದಿನಗಳಲ್ಲಿ ವಾಹನ ಓಡುವುದಿರಲಿ, ನಡೆದಾಡಲು ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇರುತ್ತದೆ. ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡ್ತಿದ್ದಾರೆ. ಇಕ್ಕಟ್ಟಾದ ರಸ್ತೆಗಳಲ್ಲಿ ಸಹಜವಾಗಿ ವಾಹನ ದಟ್ಟಣೆ ಹೆಚ್ಚಿರುತ್ತದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಕಾರು, ಜೀಪು, ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡೋದ್ರಿಂದ ಬೇರೆ ವಾಹನಗಳ ಸಂಚಾರಕ್ಕೆ ತೊಡಕುಂಟಾಗಿದೆ. ಕೆಲವೆಡೆ ಪಾದಚಾರಿ ಮಾರ್ಗಗಳೇ ಪಾರ್ಕಿಂಗ್ ಏರಿಯಾವಾಗಿ ಬದಲಾಗಿರೋದ್ರಿಂದ ಸಾರ್ವಜನಿಕರು ನಡೆದಾಡಲು ಪರದಾಡುವಂತಾಗಿದೆ. ವಾಹನಗಳನ್ನು ನಿಲ್ಲಿಸಲು ಜಾಗವಿಲ್ಲದಾಗ ವಿಧಿ ಇಲ್ಲದೆ ಸಿಕ್ಕಲ್ಲೆಲ್ಲ ನಿಲ್ಲಿಸಿ ಹೋಗ್ತಾರೆ. ಎಲ್ಲೆಂದರಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವತ್ತ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸಚಿವರು, ಜನಪ್ರತಿನಿಧಿಗಳು ಗಮನ ಹರಿಸಬೇಕೆಂದು ಒತ್ತಾಯಿಸಿರುವ ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ಎಂಬಿ ದೇವಯ್ಯ ಜನರ ಒಳಿತಿಗಾಗಿ ಕೆಲಸ ಮಾಡುವಂತೆ ಸಲಹೆ ನೀಡಿದ್ದಾರೆ. ಮಡಿಕೇರಿಗೆ ಬಂದರೆ ಪಾರ್ಕ್ ಮಾಡಲು ಜಾಗ ಇಲ್ಲ, ಪಾರ್ಕ್ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ಮಹದೇವಪೇಟೆಯಿಂದ ಬಂದು ಇಲ್ಲಿ ಬಂದು ಪಾರ್ಕ್ ಮಾಡೋದು ಎಲ್ಲೂ ಸರಿ ಸಿಕ್ಕಿಲ್ಲ ನನಗೆ. ಇದನ್ನು ಸರಿಪಡಿಸಬೇಕು. ಅದು ಬಿಟ್ಟು ದಾರಿಯಲ್ಲಿ ನಿಂತವರಿಗೆಲ್ಲ ಪೊಲೀಸು ಕೇಸ್ ಹಾಕಿ ವಸೂಲು ಮಾಡಿ ದುಡ್ಡು ಸರ್ಕಾರದ ಯಾವುದೋ ಒಂದು ಇದಕ್ಕೆ ದುಡ್ಡನ್ನು ತುಂಬುವಂಥ ಕೆಲಸ, ದುಸ್ಸಾಹಸದ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಾನು ಇದಕ್ಕೂ ಕೂಡ ಹೇಳಿದೆ, ಪಾರ್ಕಿಂಗಿಗೆ ಒಂದು ಕೆಲವು ಜಾಗಗಳನ್ನು ತೋರಿಸೋದು, ಇಂಥ ಕಡೆಯಲ್ಲಿ ಎಕ್ವೈರಿ ಮಾಡಿ, ಇಲ್ಲಾದರೆ ಮೂಡೋದೇ ಒಂದು 50 ಸೆಂಟ್ ಜಾಗ ಹಳೆ CP's ಗ್ಯಾರೇಜ್ ಹತ್ರ ಇದೆ, ಅದನ್ನು ಶಾಂತಿನಗರದಲ್ಲಿ ಇರತಕ್ಕಂಥ ಬಸ್ ಸ್ಟ್ಯಾಂಡ್ ಥರ 2-3 ಫ್ಲೋರ್ ಕಟ್ಟಿ ಅಲ್ಲಿ ಅದಕ್ಕಿರತಕ್ಕಂಥ ಏನು ಪಾರ್ಕಿಂಗ್ ಫೀಸ್ ತಗೊಳ್ಬೇಕಾಗುತ್ತೆ. ಇಂಥದ್ದೆಲ್ಲ ಮಾಡಿಲ್ಲ. ಆದರೆ ಇವತ್ತು ಮಡಿಕೇರಿಗೆ ಬರುವುದೆಂದರೆ ಒಂದು ರೀತಿಯಲ್ಲಿ ಇಲ್ಲಿ ವಾಪಸ್ ಹೋಗ್ತಾವ ಅಂತ ಹೇಳತಕ್ಕಂಥ ಒಂದು ಪರಿಸ್ಥಿತಿಯಾಗಿದೆ. ಇದನ್ನು ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪೊಲೀಸ್ ಉನ್ನತಾಧಿಕಾರಿ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಜನಪ್ರತಿನಿಧಿಗಳು, ಅನುಭವಿ ಜನಪ್ರತಿನಿಧಿಗಳಿದ್ದಾರೆ. ಅವರು ದಯವಿಟ್ಟು ಇದನ್ನು ಸ್ವಲ್ಪ ಯೋಚನೆ ಮಾಡಿ ವ್ಯವಸ್ಥೆ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದಕ್ಕೋಸ್ಕರ ಮತ್ತೊಂದು ಹೋರಾಟ, ಮಗದೊಂದು ಮಾಡೋದು ಬೇಡ. ಎಲ್ಲವನ್ನೂ ರಾಜಕೀಕರಣ ಮಾಡಿಕೊಂಡು ಅದನ್ನು ನಾವು ಏನೋ ಸಾಧನೆ ಮಾಡೋದು ಬೇಡ. ಜನರ ಕಲ್ಯಾಣಕ್ಕೆ ಚಿಂತನೆ ಮಾಡಿ ಅಂಥೇಳಿ ನಾನು ಶಾಸಕರುಗಳಿಗೂ, ಲೋಕಸಭಾ ಸದಸ್ಯರುಗಳಿಗೂ, MLCಗಳಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡಿಕೊಡ್ತೀನಿ. ನಗರದ 2-3 ಕಡೆಗಳಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ಜಾಗ ಗುರುತಿಸಿದ್ರೆ ಸಮಸ್ಯೆಗೊಂದು ಪರಿಹಾರ ಸಿಕ್ಕಂತಾಗುತ್ತದೆ. ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಕೆಲವೆಡೆ ನಗರಸಭೆ ವತಿಯಿಂದ ಜಾಗಕ್ಕಾಗಿ ಹುಡುಕಾಟವೂ ನಡೆದಿದೆ. ಒಟ್ನಲ್ಲಿ ಮಡಿಕೇರಿಯ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಗರಸಭೆಯ ಪ್ರಯತ್ನ ಮುಂದುವರೆದಿದೆ.